ಕಷ್ಟ ಸಹಜವಾಗಿ ಎಲ್ಲ ಮನುಷ್ಯ ಮತ್ತು ಪ್ರಾಣಿಗಳಿಗೆ ಬರುವಂತಹ ವಾತಾವರಣ. ಯಾರಿಗಿಲ್ಲ ಹೇಳಿ ಕಷ್ಟ? ದುಡ್ಡು ಇರೋನಿಗೆ ಒಂದು ಕಷ್ಟ ಇದ್ದರೆ ದುಡ್ಡು ಇಲ್ಲದಿರೋನಿಗೆ ಇನ್ನೊಂದು ಕಷ್ಟ. ಕಷ್ಟ ಕಷ್ಟ ಕಷ್ಟ. ಮಾನವನಿಗೆ ಕಷ್ಟ ಅನ್ನೋದು ಸಹಜವಾಗಿ ಬಂದೇ ಬರುತ್ತೆ. ಹಾಗಂತ ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ಕುಗ್ಗಿ ಹೋಗ್ಬಾರ್ದು, ಚಿಂತೆಗೆ ಈಡಾಗಬಾರ್ದು. ಬಂದಿರೋ ಕಷ್ಟದ ವಿರುದ್ಧ ನಿಂತು ಅದನ್ನು ಹೇಗೆ ಪರಿಹರಿಸೋದು ಅನ್ನೋದರ ಕಡೆಗೆ ಗಮನ ಹರಿಸಬೇಕು. ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಬೇಕಾಗಿ ಬಂದು ಅರ್ಜುನನು ಕಷ್ಟದಲ್ಲಿದ್ದಂತೆ ಪ್ರತಿಯೊಬ್ಬನು ಹಲವಾರು ಬಗೆಯ ಕಷ್ಟದಲ್ಲಿರುತ್ತಾನೆ. ಅರ್ಜುನನು ಕೃಷ್ಣನಿಗೆ ಶರಣಾಗತನಾದನು. ಇದರಿಂದಾಗಿ ಗೀತೆಯ ಉಪದೇಶವಾಯಿತು. ಅರ್ಜುನನು ಮಾತ್ರವೇ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬನು ಐಹಿಕ ಅಸ್ತಿತ್ವದಿಂದಾಗಿ ಆತಂಕದಿಂದ ತುಂಬಿ ಹೋಗಿರುತ್ತಾನೆ. ನಮ್ಮ ಅಸ್ತಿತ್ವವೇ ಅಸ್ತಿತ್ವ ರಹಿತ ವಾತಾವರಣದಲ್ಲಿದೆ. ವಾಸ್ತವವಾಗಿ ಅಸ್ತಿತ್ವ ರಾಹಿತ್ಯದ ಭಯ ನಮಗಿರಬಾರದು. ನಮ್ಮ ಅಸ್ತಿತ್ವವು ನಿತ್ಯವಾದದ್ದು. ಆದರೆ ಹೇಗೋ ಏನೋ ನಾವು ಅಸತ್ತಿನಲ್ಲಿ ಸಿಕ್ಕಿಕೊಂಡಿದ್ದೇವೆ. ಅಸತ್ತ ಎಂದರೆ ಯಾವುದು ಅಸ್ತಿತ್ವದಲ್ಲಿಲ್ಲವೋ ಅದು. ಹೀಗಿರುವಾಗ ಇನ್ನೊಂದು ಕಡೆ ನೋಡುವುದಾದರೆ ಕರ್ಣ ಈತನು ಸಾಮಾನ್ಯ ವ್ಯಕ್ತಿ ಅಲ್ಲ. ಬಿಲ್ವಿದ್ಯೆಯಲ್ಲಿ ನಿಪುಣನು, ಗುರುಗಳಾದ ಪರಶುರಾಮರ ಶಿಷ್ಯನು, ದಾನಶೂರನು, ಬ್ರಹ್ಮಾಸ್ತ್ರ ಜ್ಞಾನದ ಹೊಂದಿರುವವನು, ಅಷ್ಟಲ್ಲದೆ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯಪುತ್ರನೂ ಹೌದು. ಇನ್ನು ಕರ್ಣನ ಬಗ್ಗೆ ಹೇಳ್ತಾ ಹೋದರೆ ಪದಗಳು ಸಾಲದು. ಆದರೂ ಸಹ ಕಷ್ಟಗಳು ಒಂದಾದ ಮೇಲೆ ಇನ್ನೊಂದು ಈ ತರ ಸಾಲು ಸಾಲಾಗಿ ಕರ್ಣನನ್ನು ಬೆನ್ನಟ್ಟಿಸಿಕೊಂಡು ಬಂದವು. ಅವು ಎಂತ ಕಷ್ಟ ಅಂದರೆ ಸೂತಪುತ್ರ ಎಂದು ಜನರು ಹೀಯಾಳಿಸುತ್ತಿದ್ದರು. ಯುದ್ಧದ ಸಮಯದಲ್ಲಿ ಭೂಮಿ ತಾಯಿಯ ಶಾಪದಿಂದ ರಥ ಭೂಮಿಯಲ್ಲಿ ಕುಸಿಯಿತು ಮತ್ತು ಪರಶುರಾಮರ ಮುಂಚೆ ಕೊಟ್ಟ ಶಾಪದಿಂದ ಅವನು ಕಲಿತ ವಿದ್ಯೆ ನೆನಪು ಹೊರಟು ಹೋಗಿತ್ತು. ಹೀಗೆ ಈತನು ಅಂದರೆ ಕರ್ಣನು ಹಲವಾರು ಬಗೆಯ ಕಷ್ಟದಲ್ಲಿ ಸಿಲುಕಿಕೊಂಡಿರುತ್ತಾನೆ. ಅಂತಹ ದೊಡ್ಡ ಶಕ್ತಿವಂತರೇ ಕಷ್ಟ ಬಿಟ್ಟಿಲ್ಲ. ಇನ್ನು ನಾವ್ಯಾವ ಲೆಕ್ಕ ಹೇಳಿ? ಅದಕ್ಕೆ ಬಂದ ಕಷ್ಟಕ್ಕೆ ಕುಗ್ಗದೆ ಅದನ್ನು ಎದುರಿಸಿ ಅದನ್ನು ಪರಿಹಾರ ಮಾಡುವುದಕ್ಕೆ ಲೆಕ್ಕ ಹಾಕಬೇಕು.